ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮನೇಲಿ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ನೋಡಿ ಗಾಯ್ಸ್, ಈ ಥರ ಆಗುತ್ತೆ. ಆ ಹೊಸ್ಲು ದಾಟಿನೇ ರೂಮ್ ಹೊಸ್ಲು ದಾಟಿನೇ ನಾನು 4 ಡೇಸ್ ಆಗಿತ್ತು. ಸೂರ್ಯನ ನೋಡಿ ಅಂತೂ 4 ಡೇಸ್ ಆಗೇ ಹೋಗಿತ್ತು. ಅದಕ್ಕೋಸ್ಕರ ಡೋರ್ ಓಪನ್ ಮಾಡಿದ ತಕ್ಷಣ ಅದು ಬೆಳಕು ನನಗೆ ನೋಡೋಕ್ಕೆ ಆಗಿಲ್ಲ. ಆ ಥರ ಬೆಡ್ ಮೇಲೇ ಇದ್ದಿದ್ದು ನಾನು 4 ಡೇಸ್ ಹುಷಾರಿಲ್ದಿರ. ಸೊ ಮನೇಲಿ ಹೆಣ್ಮಕ್ಳು ಹುಷಾರಿಲ್ಲ ಅಂತ ಆದರೆ ಮನೆ ಪರಿಸ್ಥಿತಿ ನೋಡಿ ಹೀಗಾಗಿರುತ್ತೆ. ಫುಲ್ ಮೆಸ್ಸಿ 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 ಮೆಸ್ಸಿ. ಮತ್ತು ಮಕ್ಳಿಗೂ ಅಷ್ಟೇ ತುಂಬ ಕಷ್ಟ. ಯಾಕೆಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ. ಹೋಟೆಲ್ ಊಟನೇ ತಿನ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಯಾರು ಮನೆಗೆ ಗಂಡಸು ಹುಷಾರು ತಪ್ಪಿದ್ರೆ ಏನೂ ಇಲ್ಲ, ಆದರೆ ಮನೆ ಹೆಂಗಸು ಹುಷಾರು ತಪ್ಪಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆ ಆಗಿರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರಬೇಕು. ನೋಡಿ, ಎಲ್ಲಿ ನೋಡಿದ್ರು ಕಸ 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 ಕಸನ ಕಸದ ತೊಟ್ಟಿನ ಇದು ಅಂತಲೇ, ಸಾರಿ, ಮನೇನ ಕಸದ ತೊಟ್ಟಿನ ಅಂತಲೇ ಗೊತ್ತಾಗ್ತಾ ಇಲ್ಲ, ಹಾಗಿತ್ತು. ಅದಕ್ಕೆ ಅದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಕೆಲಸ ಮಾಡ್ತಾಯಿದ್ದೆ. ಸ್ಕೂಲಿಂದ ಬಂದು ಮಕ್ಕಳು ನನಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ನಾನು ಕಿಚನ್ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಎಲ್ಲ ಪ್ರತಿಯೊಂದು ಬಾಕ್ಸಸ್ ಎಲ್ಲ ತೆಗೆದು ಕಬರ್ಡೆಲ್ಲ ಕ್ಲೀನ್ ಮಾಡಿ ಅದು ಮಾಡಿಕೊಂಡೇ ಇದ್ದೆ. ಸಂಜೆನೇ ಆಗೋಯಿತು. ಮತ್ತು ಮಕ್ಕಳು ಬಂದು ಎರಡನೇ ಅವನು ಅರ್ಜುನ್ ಬಂದು ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾನೆ. ಆಯುಷ್ ಸರ್ ಬಂದ್ಬಿಟ್ಟು ಬುಕ್ಸ್ ಎಲ್ಲ ಜೋಡಿಸ್ತೀನಿ ಮಮ್ಮಿ ನಾನು ಅಂತ ಜೋಡಿಸ್ತಾ ಇದ್ದಾರೆ. ಮತ್ತು ಆದಿತ್ಯ ರೂಮ್ನೆಲ್ಲ ನೀಟಾಗಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ನೀಟಾಗಿ ಬೇರೆ ಬೆಡ್ ಸ್ಪ್ರೆಡ್ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನಾವು ಮಾಡ್ತಾನೇ ಇದ್ವಿ. ಅಂದರೆ ಅವ್ರಿಗೇನು ಭಯ ಅಂದರೆ ಎಲ್ಲ ಮತ್ತೆ ಮಮ್ಮಿ ಕೆಲಸ ಮಾಡಿದ್ರೆ ಮತ್ತೆ ಹುಷಾರು ತಪ್ಪಿಬಿಡುತ್ತೆ ಮಮ್ಮಿಗೆ ಅಂತ ಹೇಳ್ಬಿಟ್ಟು 2 ಕೈ ಜೊತೆ ಇನ್ನೂ ಎಕ್ಸ್ಟ್ರಾ 3 ಜನದ್ದು 6 ಕೈ ಕೊಟ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ. ಅಂದರೆ 8 ಕೈ ಸೇರಿ ಮನೇನ ನಾವು ಕ್ಲೀನ್ ಮಾಡಿದ್ವಿ. ಈ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ನೈಟ್ 9 ಗಂಟೆ ಆಗೋಯಿತು. ನೋಡಿ, ಇದೆಲ್ಲ ಕ್ಲೀನ್ ಆದಮೇಲೆ ಲಾಸ್ಟ್ ಫೈನಲ್ ಲುಕ್ ಇದು. ಈ ಥರ ಇದೆ ಮನೆ ನಮ್ಮದು ಕ್ಲೀನ್ ಮಾಡಿದ್ರೆ. ಸೊ ಹೀಗಿರಬೇಕಾಗಿದ್ದಿದ್ದು ಮನೆ 4 ದಿವಸದಲ್ಲಿ 4 ವರ್ಷ ಕ್ಲೀನ್ ಮಾಡಿಲ್ವೇನೋ ಇವರು ಮನೇನ ಅನ್ಬೇಕು. ಆ ಥರ ಮಾಡಿಕ್ಬಿಟ್ಟಿದ್ರು ಮನೇಲಿ. ಅದಕ್ಕೆ ಹೇಳೋದು, ಏನಕ್ಕೂ ತಲೆ ಕೆಡಿಸ್ಕೊಂಡಿರ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿಕೊಂಡು ಆರಾಮಾಗಿ ನಮ್ಮ ಆರೋಗ್ಯನ ನಾವು ನೋಡ್ಕೊಬೇಕು. ಬೇರೆ ಯಾರೂ ಬರಲ್ಲ ನಮ್ಮ ಆರೋಗ್ಯನ ಸರಿಪಡ್ಸೋಕ್ಕೆ. ನಮಗೆ ನಾವೇ ನೋಡ್ಕೊಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಖುಷಿಯಾಗಿರೋಣ. ನೋಡಿ, ಇಷ್ಟು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅಟ್ಲೀಸ್ಟ್ ನನ್ನ ಮಕ್ಕಳು ಮಾಡ್ತಾರೋ ಕೆಲಸ ಅವ್ರ ಎಫರ್ಟ್ಗೋಸ್ಕರ ಆದರೂ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗಾಯ್ಸ್.